ಶಹಾಪುರ ತಾಲೂಕು ವಾರ್ಡ್ ನಂಬರ್ 13. ಒಳಚರಂಡಿ ಸಮಸ್ಯೆಯಿಂದ ಬಳಲುತ್ತಿರುವ ಜನತೆ, ಸಿಎಂಸಿ ವಿರುದ್ಧ ಗಂಭೀರ ಆರೋಪಗಳು. ಶಹಾಪುರ ತಾಲೂಕಿನ ವಾರ್ಡ್ ನಂಬರ್ 13ರಲ್ಲಿ ಒಳಚರಂಡಿ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪ ಪಡೆಯುತ್ತಿದೆ. ಒಳಚರಂಡಿಗಳಲ್ಲಿ ಕಸ ತೇಲುತ್ತಿದ್ದು, ಅದರ ಪರಿಣಾಮವಾಗಿ ಕಲುಷಿತ ನೀರು ನೇರವಾಗಿ ರಸ್ತೆಗೆ ಹರಿದು ಬರುತ್ತಿದೆ. ಇದರಿಂದ ರಸ್ತೆ ಮೇಲೆ ಸಂಚಾರ ಕಷ್ಟವಾಗುವುದಲ್ಲದೆ ಮನೆಗಳ ಮುಂದೆ ಅಶುಚಿ ಪರಿಸ್ಥಿತಿ ಉಂಟಾಗಿ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸ್ಥಳೀಯರು ಅನಿವಾರ್ಯವಾಗಿ ತಮ್ಮ ಮನೆಗಳ ಮುಂದೆ ಇಟ್ಟಿಗೆ ಮತ್ತು ಮಣ್ಣು ಹಾಕಿ ಒಳಚರಂಡಿಯನ್ನು ತಾತ್ಕಾಲಿಕವಾಗಿ ಮುಚ್ಚುತ್ತಿದ್ದಾರೆ. ಇದರಿಂದ ಸಮಸ್ಯೆ ಇನ್ನಷ್ಟು ಉಲ್ಬಣಗೊಳ್ಳುತ್ತಿದೆ. ವಿಶೇಷವಾಗಿ ಸುಮಾ ಶಾಲೆ ಎದುರು ಹಾಗೂ ಮರೆಮ್ಮ ಗುಡಿ ಬಳಿ ಕಲುಷಿತ ನೀರು ನಿಂತು ದುರ್ವಾಸನೆ ಹರಡುತ್ತಿದ್ದು, ರೋಗಗಳ ಭೀತಿ ಹೆಚ್ಚಾಗಿದೆ. ಶೌಚಾಲಯದ ಒಳಚರಂಡಿ ನೀರೂ ಸಹ ರಸ್ತೆಗೆ ಹರಿದು ಬರುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ. ವಾರ್ಡ್ ಸದಸ್ಯರ ಅವಧಿ ಮುಗಿದ ನಂತರ ಸಿಎಂಸಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ. ಆರ್ಒ ಮತ್ತು ಸಹಾಯಕ ಇಂಜಿನಿಯರ್ ಸಮಸ್ಯೆ ಬಗೆಹರಿಸುವ ಬದಲು ಊರು ಸುತ್ತಾಟದಲ್ಲಿದ್ದಾರೆ ಎನ್ನಲಾಗಿದೆ. ಇನ್ನು ಸಂಬಂಧಪಟ್ಟ ಎಸ್ಐ ಯಾರು ಎಂಬುದೇ ಜನರಿಗೆ ತಿಳಿದಿಲ್ಲ ಎಂಬ ಅಸಮಾಧಾನವೂ ವ್ಯಕ್ತವಾಗುತ್ತಿದೆ. ಅನೇಕ ಬಾರಿ ದೂರು ನೀಡಿದರೂ ಯಾವುದೇ ಸಮರ್ಪಕ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದು ಕೇವಲ ಒಂದು ಸಣ್ಣ ಸಮಸ್ಯೆಯಲ್ಲ, ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಗಂಭೀರ ವಿಷಯವಾಗಿದೆ. ಈಗ ಪ್ರಶ್ನೆ ಏನೆಂದರೆ, ಸಿಎಂಸಿ ಅಧಿಕಾರಿಗಳು ಇದೇ ರೀತಿ ನಿರ್ಲಕ್ಷ್ಯ ಮುಂದುವರಿಸುತ್ತಾರೆಯೇ ಅಥವಾ ಜನರ ಸಮಸ್ಯೆಗೆ ತಕ್ಷಣ ಸ್ಪಂದಿಸುತ್ತಾರೆಯೇ? ಇದು ವಾರ್ಡ್ ನಂಬರ್ 13ರ ಜನರ ಧ್ವನಿ. ತಕ್ಷಣ ಕ್ರಮ ಕೈಗೊಳ್ಳುವುದು ಅತ್ಯಗತ್ಯ. ನಿಮ್ಮ ವಾರ್ಡ್ನಲ್ಲಿಯೂ ಸಮಸ್ಯೆಗಳಿದ್ದರೆ ನಮ್ಮ ನ್ಯೂಸ್ ಚಾನೆಲ್ ಅನ್ನು ಸಂಪರ್ಕಿಸಿ. ಮುಂದಿನ ವಿಡಿಯೋ ನಿಮ್ಮ ವಾರ್ಡ್ ಸಮಸ್ಯೆಯ ಬಗ್ಗೆ ಇರಬಹುದು. ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ.